ಮೂಲತಃ ಇಂದಿರಾಜಿಯವರ ಸೆರಿಂಗ್ನಲ್ಲಿ ಬೆಳೆದು ಬಂದಂಥವ್ರು. ಅವ್ರು ಏನು ತಗೋದ್ರೆ ಡಿಸಿಷನ್ ಅದೇ ಫೈನಲ್ ಅಂತ ಹೇಳ್ಕೊಳ್ಳೋಂಥವ್ರು. ವಾಸ್ತವದ ತಿಳುವಳಿಕೆ ಅಥವಾ ವಾಸ್ತವ ರಾಜಕೀಯ ಬೆಳೆಸ್ಕೊಂಡವ್ರಲ್ಲ, ಕೇವಲ ಮಾಫಿಯಾ ಮಾಡಿಕೊಂಡು ಭೂ ಮಾಫಿಯಾನೋ ಮತ್ತವ ಮಾಫಿಯಾನೋ ಸರಾಯಿ ಮಾಫಿಯಾನೋ ಮಾಡ್ಕೊಂಡು ಬಂದಂಥವ್ರಲ್ಲ. ಪ್ಯಾರಾಸೈಡ್ಸ್ ಅಂತ ಅನೇಕ ಸಲ ನಾವು ಈ ಸಂದರ್ಭದಲ್ಲಿ ಮಾತಾಡಿದ್ವಿ ಅವರನ್ನು. ಅಂಥ ಎಲ್ಲ ನಾಯಕರು ಒಬ್ಬೊಬ್ಬರು ಕಿತ್ಕೊಂಡು ಹೋಗಿಬಿಟ್ಟಿದ್ದಾರೆ. ಇವತ್ತು ಉಳಿದವರು ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆ ಉಳಿದಂಥವ್ರು, ಶಶಿ ತರೂರ್ ಅವರು ಸಹಿತ ಬೀದಿ ಮೇಲೆ ಕುಳಿತಿದ್ದಾರೆ, ಯಾವ ಪಾರ್ಟಿಗೆ ಹೋಗುವಂಥವ್ರು. ಹೀಗಾಗಿ ಇವತ್ತು ಅವರಿಗೆ ಏನು ಪ್ಯಾರಾಸೈಟ್ ರಾಜಕಾರಣಿಗಳಿದ್ದಿಲ್ಲ ಕಾಂಗ್ರೆಸ್ನು ಅವ್ರನ್ನ ಹೊರಟೋಗಿದ್ದಾರೆ. ಹೀಗಾಗಿ ಇವತ್ತು ಸ್ವಂತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ, ದೇಶದ ಸ್ಥಿತಿಗತಿಗಳ ಬಗ್ಗೆ ಅಭ್ಯಾಸ ಮಾಡುವಂತಹ ಒಂದು ದೊಡ್ಡ ಅವಕಾಶ ಯಂಗ್ ಆ್ಯಂಡ್ ಎನರ್ಜೆಟಿಕ್ ರಾಹುಲ್ ಗಾಂಧಿ ಅವರು ಸಿಕ್ಕದಂತ ಹೇಳ್ಬೇಕಾಗಿದೆ. ಜೊತೆಗೆ ಮತ್ತು ಸ್ವತಃ ಅಭ್ಯಾಸಗಳಿದ್ದಾರೆ ಅಂತ ಅವ್ರು ನೋಡಿದಾಗ ಅನ್ನಿಸ್ತದೆ. ತಿಳುವಳಿಕೆ ಅವರಲ್ಲಿ ಮೆಚುರಿಟಿ ಬಂದಿದ್ದು ನೋಡಿದರೆ ನಿಶ್ಚಿತವಾಗಿಯೂ ಈ ಸೋಲ್ ಅವರಿಗೆ ಒಂದು ಒಳ್ಳೆಯ ನಾಯಕರನ್ನು ತಯಾರು ಮಾಡುವಲ್ಲೇ ಕೆಲಸ ಮಾಡಿದೆ ಅಂತ ಹೇಳಬೇಕಾಗಿದೆ. ಏನೂ ಇರಲಿ, ಈಗ ಮಾತ್ರ ಡಿ ಕೆ ಶಿವಕುಮಾರ್ ಅವರು ವೇಟ್ ಮಾಡಲೇಬೇಕಾಗಿದೆ ಮತ್ತು ಮಾಡಿದಷ್ಟು ಒಳ್ಳೆಯದು. ಯಾಕಂದ್ರೆ ಬಿ ಜೆ ಪಿಯಲ್ಲಿ ಅವ್ರಿಗೆ ಭವಿಷ್ಯ ದೊಡ್ಡದು ಅಂತ ನಮಗೆ ಅನಿಸೋದಿಲ್ಲ. ಯಾಕಂತಂದ್ರೆ ಬಿ ಜೆ ಪಿ ಏನಪ್ಪ ಅಂದರೆ ನಿಮಗೆ ಗೊತ್ತದ, ಮೂಲತಃ ಅದು RSS ಸಂಘಟನೆ ಮೂಲಕ ಬಂದಂಥವ್ರ ಮೇಲೆ ವಿಶ್ವಾಸ ಇಡ್ತದೆ ವಿನಃ ಹೊರಗಿನದು ಬಂದಂಥವ್ರ ಮೇಲೆ ಅವ್ರು ಯಾವ ವಿಶ್ವಾಸ ಇಡಬೇಕಾಯ್ತು ಇಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನಿವಾರ್ಯವಾಗಿ ಅಧಿಕಾರ ಕೊಟ್ಟಿರ್ತಾರೆ ಅವರು. ಈಗ ಉದಾಹರಣೆಗೆ ಶಿಂದೆ ಕೊಟ್ಟಿದ್ದರು, ಅನಿವಾರ್ಯವಾಗಿ ಮಹಾರಾಷ್ಟ್ರದಲ್ಲೇ ತಮ್ಮ ಅಸ್ತಿತ್ವ ಮಾಡ್ಕೋಬೇಕು